ಸುಳ್ಳು ಹೇಳೋದು, ದಿನ ಬೆಳಿಗ್ಗೆ ಎದ್ದರೆ ಸುಳ್ಳು ಹೇಳೋದು. ಯಮುನಾ ನದಿಯಿಂದ ನೀರನ್ನ ಸ್ವಚ್ಛ ಮಾಡಿ ಒಳ್ಳೆ ಶುದ್ಧ ಕುಡಿಯುವ ನೀರನ್ನು ಕೊಡ್ತೀವಿ ಅಂತ, ಅದು ಕೊಟ್ಟಿಲ್ಲ. ದೆಹಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಐತಿಹಾಸಿಕ ಜನಾದೇಶ ಹಾಗೂ ಅಮೋಘ ಗೆಲುವು ಸಿಕ್ಕಿದೆ. ದೆಹಲಿಯ ಜನರು ಪ್ರಗತಿ ಮತ್ತು ಉತ್ತಮ ಆಡಳಿತವನ್ನ ಆಯ್ಕೆ ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಕಾಂಗ್ರೆಸ್ ಹಾಗೂ ಇಡೀ ಇಂಡಿ ಕೂಟದವರು ಸೋತ ಕಡೆ ಇವಿಎಂ ದೋಷ, ಅವರು ಗೆದ್ದಾಗ ಇವಿಎಂ ಸರಿ ಅಂತ ಮೊದಲೇ ನಿರ್ಧರಿಸೋ ಪೂರ್ವಗ್ರಹ ಪೀಡಿತರು ಅಂತ ಹೇಳಿದರು. ಅಟ್ಟರ್ ನಾನ್ಸೆನ್ಸ್ ಆಗಿ ಮಾತನಾಡೋದನ್ನ ಬಿಟ್ಟು ಕಾಂಗ್ರೆಸ್ ಹಾಗೆ ಆಪ್ ಎಲ್ಲಿ ಎಡವಿದೆ ಅಂತ ಸುಧಾರಿಸಿಕೊಳ್ಬೇಕು ಅಂತ ಕಿವಿ ಹಿಂಡಿದ್ರು. ಇವಿಎಂ ದೋಷ ಅನ್ನೋ ಕಾಂಗ್ರೆಸ್ ಎಎಪಿಯವರು ಈಗ ಏನ್ ಹೇಳ್ತಾರೆ? ಚುನಾವಣಾ ಪಂಡಿತ ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋತಿದ್ದಕ್ಕೆ ಚುನಾವಣಾ ಆಯೋಗ ಇವಿಎಂ ಬಗ್ಗೆ ಅನುಮಾನ ವ್ಯಕ್ತಪಡಿಸುತ್ತಾರೆ. ಹೆಚ್ಚು ಮತದಾರರನ್ನ ಸೇರಿಸಲಾಗಿದೆ ಅಂತ ಆರೋಪ ಮಾಡ್ತಾರೆ. ಕರ್ನಾಟಕ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆದ್ದಾಗ ಇವಿಎಂ ದೋಷ ಇರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ದೇಶದಲ್ಲಿ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಪ್ರಬಲ ವಿರೋಧ ಪಕ್ಷ ಇರಬೇಕು. ಕಾಂಗ್ರೆಸ್ ದಯನೀಯ ಸ್ಥಿತಿಗೆ ಬಂದು ಮುಟ್ಟಿದ್ದು ದೆಹಲಿ ಕಾಂಗ್ರೆಸ್ ಖಾತೆ ತೆರೆಯುವಲ್ಲೂ ನೆಲ ಕಚ್ಚಿದೆ. ಕಾಂಗ್ರೆಸ್ ಪಕ್ಷವನ್ನ ಜನ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಹೇಳಿದ್ರು. ಪ್ರೆಸಿಡೆಂಟ್ ಮುಖ್ಯಮಂತ್ರಿಗಳು ಸೋಲುವ ಹಾದಿಯಲ್ಲಿದ್ದಾರೆ. 48 ಸ್ಥಾನಗಳಿಗೆ ಬಂದು ನಾವು ಮುಟ್ಟಿದ್ದೀವಿ. ಈಗ ಆ ಕಡೆ ಆಗ್ಬೋದು. ನಾನು ಅದ್ರ ಬಗ್ಗೆ ನಂಬರ್ ಬಗ್ಗೆ ನಾನು ಇಮಿಡಿಯೇಟ್ ಏನು ಮಾತಾಡ್ತಾ ಇಲ್ಲ, ಬಟ್ ಗೆಲುವಿನ ಹಾದಿಯಲ್ಲಿ ನಾವಿದ್ದೇವೆ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ನಾ ಹೇಳೋದು, ಯಾರು ನಿಮ್ಮನ್ನ ಮುಗಿಸ್ತಾರ ಅವ್ರ ಜೊತೆ ಹೋರಾಟ ಮಾಡೋದು ಕಲಿತೀನಿ. ನಿಮ್ಮನ್ನ ಕಪಾಳಿಗೆ ಬಂದು ಹೊಡಿತಾರ, ಆಮೇಲಿಂದ ಅಯ್ಯೋ ನೀವು ಹೋಗಿ ನೀವು ಹೋಲ್ಬಿಡಪ್ಪ, ನೀವು ರಾಜ್ಯ ಆಗೋಣ, ಇವರಾಗೆ ರಾಜ್ಯ ಹೊಡಿಸ್ಕೊಂಡವ್ರು ರಾಜ್ಯ ಇಡ್ಲಿಕ್ಕೆ ಹೋಗುದು. ನಾವು ಅನೇಕ ಕಡೆ ಹೊಂದಾಣಿಕೆ ಮಾಡಿಕೊಂಡು ಗೌರವಾನ್ವಿತವಾದಂತಹ ಹೊಂದಾಣಿಕೆ. ಇದಾದ್ರೆ ನಾವು ಇಂಡಿಪೆಂಡೆಂಟ್ ನಿಂತೀವಿ. ಭಾರತೀಯ ಜನತಾ ಪಾರ್ಟಿ ಬಳಸಲಿಕ್ಕೆ ಏನ್ ಮಾಡಬೇಕು ಅದನ್ನ ನಾವು ಯಾವಾಗಲೂ ವಾಜಪೇಯಿ ಕಾಲದಿಂದನೂ ಗೌರವಯುತವಾಗಿದ್ದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿವಿ. ಇಲ್ಲ ಅಂತಂದ್ರೆ ನಾವೊಂದು ಪ್ರಮುಖ ಪಕ್ಷವಾಗಿ ಎಲ್ಲ ಕಡೆ ಇದ್ದೀವಿ. ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಹೋದ್ರೆ ಮುಗಿತರು ಕಾಂಗ್ರೆಸ್ ಪಾರ್ಟಿ ನ್ಯಾಷನಲ್ ಪಾರ್ಟಿ ಸ್ಟೇಟಸ್ ಕಳ್ಕೋಬಹುದು. ಅದಕ್ಕೆ ಈ ರೀತಿಯಾದಂತಹ ಒಂದು ಬಾಲಿಷ್ಯವಾದಂತಹ ಹೇಳಿಕೆಯನ್ನ ಕೊಡುವುದು ಬಂದ್ ಮಾಡಿದೆ. ಅದು ಕಾಂಗ್ರೆಸ್ ಪಾರ್ಟಿ ಎಲ್ಲರಿಗೂ ಹೇಳಿಟ್ಟದ, ಮೋದಿಯವರನ್ನು ಬೈಕ್ ದಿವಸ ಅಂತ. ನಮ್ಮ ಮಂತ್ರಿ ಆದಿಯಾಗಿ ಬೈಲಿಲ್ಲ ಅಂದ್ರೆ ನಿಮ್ಮ ಮಂತ್ರಿ ಸ್ಥಾನದಿಂದ ತೆಗೆಸಿರ್ತಾರೆ. ಅದಕ್ಕೆ ಪಾಪ ದಿನ ಬಂದು ಬೈತಾವ ಎಲ್ಲರೂ. ಮೋದಿಯವ್ರು ಬೈಲಿಲ್ಲ ಅಂದ್ರೆ ಅವ್ರನ್ನ ಪಾಪ ತೆಗೆದು ಬಿಡ್ತಾರೆ ಮಂತ್ರಿ. ಸರ್, ಇಂಡಿ ಮಹಾಗಠಬಂಧನ ಮುಂದಿನ ಅಸ್ತಿತ್ವ ಸರ್ ಏನು? ಎಲ್ಲಿ ಹೋಗ್ತದೆ ಇಂಡಿ? ಈಗ ಎಲ್ಲದ ಇಂಡಿ ಉಂಡಿ ತಿನ್ಕೊಂಡು ಹೋಗ್ತದ, ಇಂಡಿಯಾಗೆ ಹೋಗ್ತದ. ಕಾಂಗ್ರೆಸ್ ಬಗ್ಗೆ ರಾಜ್ಯದಲ್ಲಿ ಬಿಜೆಪಿ ಮಾತಾಡ್ತೇನೆ ಪೈ ಮೊದಲ ಏನ್ ವಿಷಯ ನಡೆದ ಸರ್ ದೆಹಲಿ ಗೆಲುವಿಗೆ ಕಾರಣ ಏನು ಸರ್? ಪ್ರಧಾನಮಂತ್ರಿಗಳ ನೇತೃತ್ವ ಭಾರತೀಯ ಜನತಾ ಪಾರ್ಟಿ ಆರ್ಗನೈಸರ್ ಆಗಿ ಕೆಲಸ ಮಾಡಿದ್ದು. ಅನೇಕ ಮಂತ್ರಿಗಳು, ಉದಾಹರಣೆಗೆ ದಕ್ಷಿಣ ಭಾರತದಲ್ಲಿರೋರ ಬಗ್ಗೆ ಅವ್ರ ಸಂಪರ್ಕ ಇತ್ಯಾದಿ ಟೀಮು ನಾವು 2-3 ಟೀಮ್ ಮಾಡಿದ್ವಿ ಇದ್ದಾಗ. ಈ ರೀತಿ ಬಹಳ ಮೈಕ್ರೋ ಮ್ಯಾನೇಜ್ಮೆಂಟ್ ಅನ್ನ ಮಾಡಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಧಾನಮಂತ್ರಿಗಳ ನೇತೃತ್ವಕ್ಕೆ ಜನ ಈ ಸರ್ತಿ ದಿಲ್ಲಿ ಜನ ತೀರ್ಮಾನ ಮಾಡಿದ್ರು. ಲೋಕಸಭೆಯಲ್ಲಿ ನಮ್ಗೆ 7 ಸೀಟ್ ಕೊಟ್ಟರೆ ಯಾವಾಗ, ಅದ್ರ 3 ಚುನಾವಣೆಯಲ್ಲಿ 7 ಸೀಟು ನಮ್ಗೆ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಇನ್ನೊಂದು ಆಲ್ಟರ್ನೇಟಿವ್ ಪಾರ್ಟಿ ಅಂತ ಕೊಟ್ಟಿದ್ದಾರೆ. ಆದ್ರೆ ಇವ್ರು ಡ್ರಾಮಾ, ಇವರು ಸುಳ್ಳು ಹೇಳೋದು, ಇವರು ಕಾಲ್ ಕದ್ರ ಜಗಳ ಮಾಡೋದು, ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಬಂದಂತ ಭ್ರಷ್ಟಾಚಾರಿ ವಿರೋಧಿ ಆಂದೋಲನದಲ್ಲಿ ಬಂದಂತವರೇ ಸ್ವತಃ ಭ್ರಷ್ಟಾಚಾರದಲ್ಲಿ ತೊಡಗುವುದು, ಆ ನಂತರ ಜೈಲಿಗೆ ಹೋಗಿ ಅಲ್ಲಿಂದಲೇ ನಾನು ಆಡಳಿತ ನಡೆಸ್ತಿರುವಂತಹ ದುರಹಂಕಾರ ಮತ್ತು ಎಕ್ಸೈಸ್ ಪಾಲಿಸಿ ಮಾಡಿ ಅದರಲ್ಲಿ ಹೆಂಡದಲ್ಲಿ ದುಡ್ಡನ್ನ ಮಾಡಲಿಕ್ಕೆ ಅಕ್ರಮವಾದಂತ ಪಾಲಿಸಿ ಮಾಡೋದು, ಜನ ನೋಡಿ ಬೇಸತ್ತಿದೆ. ಮತ್ತು ಸುಳ್ಳು ಹೇಳೋದು. ನಾವು ಮೊಲ್ಲಾ ಕ್ಲಿನಿಕ್ ಮಾಡಿದ್ವಿ. ಮೊಲ್ಲಾ ಕ್ಲಿನಿಕ್ ಇದ್ರೊಳಗೆ ವೆರಿಫಿಕೇಶನ್ ಮಾಡಿದ್ರೆ ಎಲ್ಲ ಕಡೆ ಎಕ್ಸ್ಪೈರಿ ಆದಂತ ಡೇಟ್ ಎಕ್ಸ್ಪೈರಿ ಆದಂತ ಔಷಧಿಗಳು ಸ್ಕೂಲ್ಗಳಲ್ಲಿ ಇದು ಮಾಡಿದ್ವಿ. ಒಂದು ಸ್ಕೂಲ್ದಾಗ ಇವ್ರು ಹೇಳಿದ್ದಿಲ್ಲ,
ಎಲ್ಲ ಕೊಟ್ಟಲ್ಲಿ ಲೋ ಕ್ವಾಲಿಟಿ ಮೆಟೀರಿಯಲ್ ಕೊಟ್ಟರು. ಯಮುನಾ ನದಿಯಿಂದ ನೀರನ್ನು ಸ್ವಚ್ಛ ಮಾಡಿ ಒಳ್ಳೆ ಶುದ್ಧ ಕುಡಿಯುವ ನೀರನ್ನು ಕೊಡ್ತೀವಿ ಅಂತ ಅದು ಕೊಟ್ಟಿಲ್ಲ. ಸುಳ್ಳು ದಿನ ಬೆಳಿಗ್ಗೆ ಅಂದರೆ ಸುಳ್ಳು ಜೋಪಡಿ ಪಟ್ಟಿ ಮನೆಗಳನ್ನು ಜೋಪಡಿ ಪಟ್ಟಿಗಳಲ್ಲಿ ಬಹಳ ವರ್ಷಗಳಿಂದ ಆಗಿದ್ದಾರೆ. ಅದಕ್ಕೊಂದೇನೋ ಒಂದು ರೀಸನೇಬಲ್ ಆದಂಥ ಡೆಡ್ ಲೈನ್ ಅನ್ನು ಫಿಕ್ಸ್ ಮಾಡಿ ಲೋಕಸಭೆಯಲ್ಲಿ ಕಾನೂನು ನಾವು ಪಾಸ್ ಮಾಡೀವಿ, ಬಡವರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ. ಮೋದಿ ಬಂದ್ಕೊಳ್ಳಿ ಕೇಳುತ್ತಾರ ಅಂತ ಪ್ರತಿಸತ್ತೆ ಹೇಳುವುದು. ಈ ರೀತಿ ಸುಳ್ಳಿನ ಸೌಧವನ್ನು ಕಟ್ಟಿದ್ರಿಂದ ಜನ ಒಂದ್ಸಲ ನಂಬ್ತಾರೆ. ಎಲ್ಲ ಕಾಲಕ್ಕೂ ಎಲ್ಲರನ್ನೂ ಮೋಸ ಮಾಡೋಕ್ಕಾಗಲ್ಲ, ಎಲ್ಲ ಸಂದರ್ಭದಲ್ಲಿ ಎಲ್ಲರನ್ನೂ ಮೋಸ ಮಾಡೋಕ್ಕಾಗಲ್ಲ.